ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಲಿ ಇವತ್ತು ನಾನು ಮನೆಯಲ್ಲೇ ಮೊಸರು ಹೇಗೆ ಮಾಡೋದು ಅಂತನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಮೊಸರು ಮಾಡೋದಕ್ಕೆ ಇವಾಗ ನಾನೊಂದು ಮಣ್ಣಿನ ಮಡಕೆ ತೊಗೊಳ್ತಾ ಇದ್ದೀನಿ. ಮಣ್ಣಿನ ಮಡಕೆನ ಚೆನ್ನಾಗಿ ಪಳಗಿಸಿ ಅದನ್ನು ಇಟ್ಟಿದ್ದೀನಿ. ಇವಾಗ ಮಣ್ಣಿನ ಮಡಕೆಗೆ ನಾನೊಂದು 3/4 ಲೀಟ್ರ್ ಹಾಲು ಹಾಕಿದ್ದೀನಿ. ಇದು 3/4 ಲೀಟ್ರ್ ಹಿಡಿಸುತ್ತೆ. ಇದನ್ನು ಚೆನ್ನಾಗಿ ಕಾಯಿಸಿ ಆರಿಸಿ ಉಗುರು ಬೆಚ್ಚಗೆ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಉಗುರು ಬೆಚ್ಚಗಿರಬೇಕು, ತಣ್ಣಗೂ ಇರಬಾರ್ದು, ಬಿಸಿನೂ ಇರಬಾರ್ದು. ಇದಕ್ಕೆ ನಾನೊಂದು 3 ಸ್ಪೂನು ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ಇದ್ದರೆ ನಮಗೆ ಗಟ್ಟಿ ಬರುತ್ತೆ ಮೊಸರು, ಇಲ್ಲಾಂತಂದರೆ ನೀರಾಗೆ ಬರುತ್ತೆ. ಹಾಲು ಅಷ್ಟೇ, ಒಂದು ಸ್ವಲ್ಪ ಕೂಡ ನೀರು ಹಾಕ್ತೇವೆ ನಾವು ಕಾಯಿಸ್ಕೊಂಡಾಗ ಗಟ್ಟಿ ಬರುತ್ತೆ. ನೀರು ಹಾಕಿದಾಗ ನಾವು ನೀರು ಆಗುತ್ತೆ ಮೊಸರು. ನೋಡಿ, ಇದನ್ನು ಮತ್ತಲ್ಲಿ ತಗೊಂಡು ಚೆನ್ನಾಗಿ ನಾವು ಕಡ್ದಾಗ ಚೆನ್ನಾಗಿ ಮೊಸರು ಹಾಲೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಒಂದೇ ಥರ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಮೊಸರು ಬರುತ್ತೆ. ನಾವು ಇವೆಲ್ಲಿ ಇದು ಆಗಲಿಲ್ಲ ಅಂತಂದರೆ ನಾವು 1-2 ಚೊಂಬಲ್ಲಿ ಕೂಡ ಒಂದು ಬಟ್ಲಲ್ಲ ಎಂದ್ರಲ್ಲನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಆರಿಸ್ಬಿಟ್ಟು ನಾವು ಅದನ್ನು ಆರಿಸಿ ನಾವು ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ಲಲ್ಲಿ ಅದರಲ್ಲಿ ಆರಿಸಿದಾಗ ಏನಾಗುತ್ತೆ ಅಂದರೆ ಹಾಲು ತುಂಬ ತಣ್ಣಗಾಗ್ಬಿಡುತ್ತೆ. ನಾವು ಹಿಂಗೆ ಮತ್ತಲ್ಲಿ ಕಡ್ದಾಗ ಸರಿಯಾಗುತ್ತೆ. ಇವಾಗ ನಾವು ಮುಚ್ಚಿಬಿಟ್ಟು ಒಂದು ಅರ್ಧ ದಿನ ಪೂರ್ತಿ ನಾವು ಇಟ್ಬಿಡೋಣ. ಸಾಯಂಕಾಲ ಇಟ್ಟಿರೋದು ಬೆಳಗ್ಗೆ ಒಂದು 8 ಗಂಟೆ ತನಕ ನಾವು ತೆಗ್ದಿಲ್ಲ. ನೋಡಿ, ಇವಾಗ ಓಪನ್ ಮಾಡಿದ್ದೀವಿ. ನೋಡಿ ಮೊಸರು ಯಾವ ಥರ ಗಟ್ಟಿ ಇದೆ ಅಂತೇಳಿ. ನೋಡಿ ಯಾವ ಥರ ಗಟ್ಟಿ ಮೊಸರು ಬಂದಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ಮನೆಯಲ್ಲೇ ಮಾಡ್ಕೊಳ್ಳಿ ಮೊಸರನ್ನ, ಅಂಗಡಿಯಲ್ಲಿ ತರೋದಕ್ಕಿಂತ. ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಮನೆ ಮಾಡಿ ಹೇಗೆ ಅನಿಸ್ತು ಅಂತೇಳಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಬಟನ್ ಹತ್ತೋದನ್ನು ಮರಿಬೇಡಿ ವೀಕ್ಷಕರ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.